ಪುಣ್ಯಕೋಟಿ ಗೋಲ್ಡ್ ಅನ್ನೋದು ಬಂದಾಗಿಂದ ಯೂಸ್ ಮಾಡ್ತಾ ಇದೀರಿ. ಒಳ್ಳೆ ರಿಸಲ್ಟ್ ಏನೋ ಬಂದಿದೆ. ಹಾಲ್ ಮಿಲ್ಕಿಂಗ್ ಜಾಸ್ತಿ ಆಗಿದೆ, ಫ್ಯಾಟು ಪರವಾಗಿಲ್ಲ. ನಾವು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರಿ, ಅದು ಇಷ್ಟೊಂದು ರಿಸಲ್ಟ್ ಯಾವ್ದಲ್ಲೂ ನೋಡಿರ್ಲಿಲ್ಲ. ಒಂದು ಟೈಮ್ಗೆ ಎಲ್ಲಾಸ್ಗಳಿಂದ ಸೇರಿ ಒಂದು 15 ಲೀಟರ್ ತನಕ ಇನ್ಕ್ರೀಸ್ ಆಗಿದೆ. ಫಸ್ಟ್ ಒಂದು 60 ಇಂದ 70 ಲೀಟರ್ ಬರ್ತಾ ಇತ್ತು, ಈಗ ಒಂದು 100 ಲೀಟರ್ ಬಂದಿದೆ. ಟೋಟ್ಲು ನಮ್ಮ 15 ಬಾಕ್ಸನ್ನ ತರ್ಸ್ಕೊಂಡಿದ್ದೀನಿ. ಟೋಟ್ಲು ಬೇರೆ ರೈತರಿಗೂ ಕೊಟ್ಟಿದ್ದೀನಿ. ಇವಾಗಲೂ ಹೇಳ್ತಾ ಇದ್ದೀನಿ, ಯಾರಾದ್ರೂ 1% ಕೆಮಿಕಲ್ ಇದೆ ಅಂತ ಪ್ರೂವ್ ಮಾಡಿದ್ರೆ ನಾನು ಅವ್ರಿಗೆ ಬೇರೆ ಥರ ರಿವಾರ್ಡೇ ಕೊಡ್ತೀನಿ ಸರ್. ನಾನು ದನ ಕಟ್ಟಿರೋನಾಗಿ ನಾವು ಬೇರೆಯವ್ರ ದನಕ್ಕೆ ವಿಷಯ ಇಡೋ ಕೆಲಸ ಯಾವತ್ತೂ ಯಾರೂ ಮಾಡಲ್ಲ. ನಾನು ವಿತ್ ಪ್ರೂಫ್ ತೋರಿಸಿ ಹೇಳ್ತಾ ಇದ್ದೀನಿ, ಇವತ್ತವರೆಗೂ 465 ಡೆಲಿವರಿ ಕೊಟ್ಟಿದ್ದೀನಿ ಸರ್. ಒಬ್ಬರು ವ್ಯಕ್ತಿ ಬಂದು ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಯಾರು ಕೇಳಿಲ್ಲ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಮನಿ ಬ್ಯಾಕ್ ಗ್ಯಾರಂಟಿ. ನೋಡಿ, ಆ ಪ್ರಾಡಕ್ಟಲ್ಲಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಹಾಕ್ರಿ. ಇಷ್ಟವರೆಗೆ 2000 ಮಾರ್ತಾ ಇದ್ವಿ, 1950 ರೂಪಾಯಿಗೆ ಡೋರ್ ಸ್ಟೆಪ್ ಡೆಲಿವರಿ ಅವ್ರಿಗೆ ರೈತರಿಗೆ ಸಿಗುತ್ತೆ ಸರ್. ಫಸ್ಟು ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಾದ್ರೆ ನಾನು ಶೆಡ್ಡಲ್ಲಿ ನಮ್ಮ ಹಸು ಮುಂದೆ ಲಾಂಚ್ ಮಾಡಿದ್ವಿ. ಇವತ್ತು ರೈತರಿಗೆ ಎಷ್ಟೋ ಕ್ವಶನ್ಸ್ ಇರ್ತದೆ, ಒಂದೇ ಡಬ್ಬ ಇಟ್ಕೊಂಡು ಇವರು 100-300 ಆರ್ಡ್ರ್ ಹೆಂಗೆ ಕೊಡ್ತಾರೆ ಅಂತ ಕೇಳ್ತಾರೆ. ನೋಡ್ಬೋದು ನೀವು ಇಲ್ಲೇ ಎಲ್ಲ ಸ್ಟಾಕ್ ಎಷ್ಟಿದೆ, ಮತ್ತು ಇನ್ನೂ ಎಂಟಿ ಬಾಕ್ಸ್ ಎಷ್ಟಿದೆ, ಮತ್ತು ಪ್ಯಾಕಿಂಗ್ ಎಲ್ಲ ಎಷ್ಟಿದೆ, ರೆಡಿ ಇದೆ. ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ರೈತರಿಗೆ ಫಸ್ಟ್ ನಾನೇನು ಹೇಳಿದೆ ಅಂದರೆ, ನಿಮ್ಮ ಹತ್ರ 10 ಹಸು ಇದ್ದಾಗ ಒಂದು ಡಬ್ಬ ತೊಗೊಂಡು 1 ಹಸುಗೆ ಬಳಸಿ, ಆಮೇಲೆ ರಿಸಲ್ಟ್ ಬಂತ ನೀವು 10 ಹಸುಗೆ ಹಾಕಿ ಅಂತ ಹೇಳಿದ್ದೆ. ಇವತ್ತು ಇಲ್ಲಿವರೆಗೂ ರೈತರಿಗೆ ನೀವು ಇಲ್ಲಿ ನೋಡಿ ಸರ್, ಇಲ್ಲಿವರೆಗೂ ಡೆಲಿವರಿ ಕೊಟ್ಟಿದ್ದೀವಿ. ನಾನು ವಿತ್ ಪ್ರೂಫ್ ತೋರಿಸಿ ಹೇಳ್ತಾ ಇದ್ದೀನಿ. ನೋಡ್ಬೋದು, ಡೋರ್ ಸ್ಟೆಪ್ ಡೆಲಿವರಿ ಎಲ್ಲರಿಗೂ ಕೊಡ್ತಾ ಇರೋದು. ಇಷ್ಟು ಆರ್ಡರ್ಗಳು ಇವತ್ತು ಇಲ್ಲಿವರೆಗೂ ಕೊಟ್ಟಿದ್ದೀವಿ ಸರ್, ಸಕ್ಸಸ್ಫುಲ್ಲಾಗಿ ಕೊಟ್ಟಿದ್ದೀವಿ. ಬಟ್ ಕೆಲವೊಂದು ಬೆಳವಣಿಗೆ ಜಾಗದಲ್ಲಿ ಈಗ ರಿಮೋಟ್ ಲೊಕೇಶನ್ಸಲ್ಲಿ 1-2 ದಿವಸ ಲೇಟ್ ಆಗಿರ್ಬೋದು, ಬಟ್ ಲೇಟ್ ಆದ್ರೂ ಪ್ರಾಡಕ್ಟ್ ಅಂತೂ ರೀಚ್ ಮಾಡಿದ್ದೀವಿ ಸರ್ ಎಲ್ಲರಿಗೂ. ಈ ಥರ ಬಾಕ್ಸ್ ಮಾಡಿ, ಕಾಟನ್ ಬಾಕ್ಸ್ ಮಾಡಿ, ಈ ಥರ ಬಬಲ್ ರ್ಯಾಪ್ ಮಾಡಿ ಬಾಕ್ಸ್ಗೆ ಈ ಥರ ಮಾಡಿಕೊಡ್ತಾ ಇದ್ದೀವಿ. ಮಾಡಿಕೊಡ್ತಾ ಇರೋದು ಉದ್ದೇಶ ಏನಂದರೆ, ಒಂದೇ ಒಂದು ಉದ್ದೇಶ ಏನಂದರೆ, ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಕನ್ಸಿಟ್ಕೊಂಡು ಸುಮಾರು ಏನಿಲ್ಲ ಅಂದ್ರೂ 400ರಿಂದ 450 ಡೆಲಿವರಿ ಕೊಟ್ಟಿದ್ದೀನಿ. ಇವತ್ತವರೆಗೂ ಒಬ್ಬ ಕಸ್ಟಮರ್ ಬಂದು ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಒಬ್ಬರು ಇಲ್ಲಿವರೆಗೂ ಫೋನ್ ಮಾಡಿಲ್ಲ. ನಿಮ್ಮ ವಿಡಿಯೋ ಮುಖಾಂತರ ನಾನು ಅವತ್ತೊಂದು ವಿಡಿಯೋ ಮಾತು ಹೇಳಿದ್ದೆ, ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಹೇಳಿದ್ದೆ. ಇವತ್ತವರೆಗೂ 465 ಡೆಲಿವರಿ ಕೊಟ್ಟಿದ್ದೀನಿ ಸರ್. ಒಬ್ಬರು ವ್ಯಕ್ತಿ ಬಂದು ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಯಾರು ಕೇಳಿಲ್ಲ. ಈಗ ಇಷ್ಟೊಂದು ಬಾಕ್ಸ್ಗಳೆಲ್ಲ ಪ್ಯಾಕಿಂಗ್ ಆಗಿದೆ. ಯಾವ ಡಿಸ್ಟ್ರಿಕ್ಟ್ ಕೊಡೋದಿಲ್ಲ ಸರ್. ಇಲ್ಲಿವರೆಗೂ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ, ಆಂಧ್ರ, ತಮಿಳ್ನಾಡು ಸಹ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಾವು. ಮತ್ತೆ ಇನ್ನೊಂದು ಏನಂದ್ರೆ, ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ, ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅವತ್ತು ಹೇಳಿದ್ರೆ ನೀವು ಸರ್ COD ಸಿಗುತ್ತಾ ಅಂತ ಕೇಳಿದ್ರಿ ನೀವು. COD ಕೊಟ್ಟಿದ್ದೀವಿ, ಕೊಟ್ಟಿರಬೇಕಾದ್ರೆ ವಿತ್ ಪ್ರೂಫು ಕೊಡ್ತೀನಿ. COD ಕೊಟ್ಟು ಪೇಮೆಂಟ್ ಮಾಡ್ತಾ ಇಲ್ಲ ಕಸ್ಟಮರು. ಆಮೇಲೆ ಇನ್ನೊಂದು COD ಹೋದಾಗ ಏನಾಗ್ತದೆ, ಇಲ್ಲಿಂದ ನಾವು ಕಳ್ಸಿಕೊಟ್ಟಿರ್ತೀವಿ, ಡೆಲಿವರಿ ಕಳ್ಸಿಕೊಟ್ಟಿರ್ತೀವಿ, ಅಲ್ಲಿ ರೈತರು ತಗೊಂತ ಇಲ್ಲ, ಕಲೆಕ್ಟ್ ಮಾಡ್ಕೊತಾ ಇಲ್ಲ. ಮತ್ತು ಈಗ ಎಷ್ಟೋ ಜನ ಎಂಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಏನು ಈ ಮೆಡಿಕಲ್ ಸ್ಟೋರು ಮತ್ತು ಇವರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇಲ್ಲಿವರೆಗೂ ಒಬ್ರಿಗೇನೆ ಕೊಟ್ಟಿರೋದು. ಮಂಡ್ಯ ಡಿಸ್ಟಿಕಲ್ಲಿ ಪುಣ್ಯಕೋಟಿ ಮೆಡಿಕಲ್ಸ್ ಅಂತಿದೆ, ಅಲ್ಲಿ ಹೋಗಿ ಬೇಕಾದ್ರೆ ಅವ್ರು ತಗೊಬೋದು ಸರ್. ಸೇಮ್ ಮಾರ್ಜಿನ್, ಪ್ರೈಸ್ ಸೇಮೇನೆ, ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಪ್ರೈಸ್ ಏನು 2000 ಅಷ್ಟೇ. ಈ ಪ್ರಾಡಕ್ಟ್ನಿಂದ ಉಪಯೋಗ ಅನ್ನೋದು ಜಾಸ್ತಿ ಇದೆ. ಒಂದು ಸಲ ಬಳಸದೇ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಒಂದು ಸಲ ಬಳಸ್ಬಿಟ್ಟು ಆಮೇಲೆ ನೀವು ರಿಸಲ್ಟ್ ಬೇಕಾದ್ರೆ ನಾನು ವಿಡಿಯೋ ಇರುತ್ತೆ, ನನ್ನಲ್ಲಿ ಏನಾದರೂ ತಪ್ಪಿದ್ರೆ, ನನ್ನ ಪ್ರಾಡಕ್ಟ್ ಏನು ರಿಸಲ್ಟ್ ಇಲ್ಲ ಅಂದರೆ, ನಾನು ಫೋನ್ ಎತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನಿಮ್ಮ ಮುಖಾಂತರನೇ ಮಾತಾಡೋಣ ಸರ್, ತೊಂದರೆ ಇಲ್ಲ. ನಿಮ್ಮ ಪ್ರಾಡಕ್ಟ್ ಲಾಂಚ್ ಆಗಿ 1 ತಿಂಗಳಾಗಿದೆ. ಹೌದು. ಸೊ ಯೂಸ್ ಮಾಡಿ ಏನಾದ್ರು ರಿಸಲ್ಟ್ ಬಂದಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ, ಓಪನ್ ಸವಾಲ್. ನನ್ನ ಪ್ರಾಡಕ್ಟ್ ಬಳಸಿ ನಿಮ್ಗೆ ಏನಾರು ರಿಸಲ್ಟ್ ಬಂದಿಲ್ಲ, ಇವತ್ತು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಮನಿ ಬ್ಯಾಕ್ ಗ್ಯಾರಂಟಿ 100%. ನಾನೇನಾದರೂ ಫೋನ್ ಎತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ರಾಡಕ್ಟ್ ತಗೊಂಡು ರಿಸಲ್ಟ್ ಇಲ್ಲದೆ ಇದ್ದ ಕಮೆಂಟ್ ಮಾಡೋರು ನಿಮ್ಮ ನಂಬರ್ ಸಮೇತ ಹಾಕಿ ಕಮೆಂಟ್ ಮಾಡಿ. ಆಫರ್ ಕೊಡೋಕ್ಕಾಗುತ್ತಾ ಪ್ರೈಸಲ್ಲಿ? ಸರ್ ಖಂಡಿತ ಕೊಡ್ತೀನಿ ಇವತ್ತು. ಯಾಕಂದರೆ ಪಾಪ ಇವತ್ತು ಆ ರೈತರಿಂದನೇ ನಾವು ಇಲ್ಲಿರೋದು. ಇವತ್ತು ಅವರು ಒಳ್ಳೆ ಕೊಟ್ಟಿರೋ ರೆಸ್ಪಾನ್ಸಿಂದನೇ ನಾವು ಇಷ್ಟು ಪ್ರಾಡಕ್ಟ್ ಎಲ್ಲ ಮಾಡಿ ಸೆಲ್ ಮಾಡೋಕ್ಕಾಗ್ತಿರೋದು. ಅವ್ರಿಗೆ ನಾವು 50 ರೂಪಾಯಿ ಡಿಸ್ಕೌಂಟ್ ಇವಾಗ ಇಲ್ಲಿಂದ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇಷ್ಟವರೆಗೆ 2000 ಮಾರ್ತಾ ಇದ್ವಿ, 1950 ರೂಪಾಯಿಗೆ ಡೋರ್ ಸ್ಟೆಪ್ ಡೆಲಿವರಿ ಅವ್ರಿಗೆ ರೈತರಿಗೆ ಸಿಗುತ್ತೆ ಸರ್. ಈ ಪ್ರಾಡಕ್ಟ್ ತಗೊಂಡ್ರೆ ಒಂದು ಹಸುಗೆ 5 ತಿಂಗಳು ಬರ್ತದೆ. 5 ತಿಂಗಳು ಹೆಂಗೆ ಬರ್ತದೆ ಅಂದರೆ, ನೀವು ಕ್ಯಾಲ್ಕುಲೇಷನ್ ಹಾಕಿ. ನಾನು ಇವಾಗ ಹೇಳ್ತೀನಿ, ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ, ದಿನಕ್ಕೆ 30 ಗ್ರಾಮ್, ಬೆಳಗ್ಗೆ 15 ಗ್ರಾಮ್, ಸಂಜೆ 15 ಗ್ರಾಮ್. ನಮ್ಮ ಪ್ರಾಡಕ್ಟ್ ಇದು ತೂಕ ಎಷ್ಟಿದೆ? 4 kg ಇದೆ. 4 kg ಅಂದರೆ ಎಷ್ಟಾಯಿತು? 10 ದಿವಸಕ್ಕೆ ಎಷ್ಟಾಯಿತು? 300 ಗ್ರಾಮ್ ಆಯಿತು. ತಿಂಗಳಿಗೆ ಎಷ್ಟಾಯಿತು? 900 ಗ್ರಾಮ್ ಆಯಿತು. ಟೋಟಲ್ 4 ತಿಂಗಳಿಗೆ ಎಷ್ಟಾಯಿತು? 3400 ಗ್ರಾಮ್ ಆಯಿತು. ಇನ್ನು 600 ಗ್ರಾಮ್ ಇರುತ್ತಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, 5 ತಿಂಗಳು ಬರ್ತದೆ. ಈ ಪ್ರಾಡಕ್ಟ್ ಮೇಲೆ ಹಾಕಿರೋ ಬಂಡವಾಳ ಯಾವತ್ತೂ ಯಾರಿಗೂ ಲಾಸ್ ಅನ್ಸೋ, ಯಾರಿಗೂ ಅನ್ನಿಸ್ತಾ ಇಲ್ಲ. ಬಳಸ್ತಾ ಇರೋ ರೈತರ ಹತ್ರ ಕರ್ಕೊಂಡು ಹೋಗ್ತೀನಿ. ರೈತರ ಪರವಾಗಿ ಏನೇ ಕ್ವಶನ್ಸ್ ಇದ್ರು ನೀವು ಅವ್ರನ್ನ ಕೇಳಿ. ಓಕೆ ಸರ್, ನಮಸ್ಕಾರ. ಸರ್ ನಮಸ್ತೆ. ನೀವು ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ನವೀನ್ ಕುಮಾರ್ ಅಂತೇಳಿ, 700 ಕಾಲೋನಿ ಇದು ಊರು. ಈ ಪುಣ್ಯಕೋಟಿ ಗೋಲ್ಡ್ ಅನ್ನೋದು ಯೂಟ್ಯೂಬಲ್ಲಿ ನೋಡಿದ್ರಿ. ಯೂಟ್ಯೂಬಲ್ಲಿ ಫೋನ್ ಮಾಡಿದ್ದಕ್ಕೆ 3 ದಿವಸಕ್ಕೆ ಆನ್ಲೈನಲ್ಲಿ ಬಂತು. ಬಂದಾಗಿಂದ ಯೂಸ್ ಮಾಡ್ತಾ ಇದ್ದೀರಿ. ಬೆಳಗ್ಗೆ 1 ಸ್ಪೂನು, ಸಾಯಂಕಾಲ 1 ಸ್ಪೂನ್ ಹಾಕಕ್ಕೆ ಕೇಳಿದ್ರು. ಪರವಾಗಿಲ್ಲ, 20 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಿ. ಒಳ್ಳೆ ರಿಸಲ್ಟ್ ಏನೋ ಬಂದಿದೆ.
ಹಾಲ್ ಮಿಲ್ಕಿಂಗ್ ಜಾಸ್ತಿ ಆಗಿದೆ, ಫ್ಯಾಟು ಪರವಾಗಿಲ್ಲ, ಫ್ಯಾಟು ಸ್ವಲ್ಪ ರೈಸ್ ಆಗಿದೆ, ಹಸುಗಳು ಚೆನ್ನಾಗಿ ಆಗ್ತಾ ಇದ್ದಾವೆ. ಎಷ್ಟು ವರ್ಷದಿಂದ ನೀವು ಹೈನುಗಾರಿಕೆ ಮಾಡ್ತೀವಿ? ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ವಿ. ಎಷ್ಟು ಹಸುಗಳಿದೆ ಈಗ ನಿಮ್ಮಲ್ಲಿ? ಈ ಟೋಟಲ್ ಎಲ್ಲ ಕರು ಎಲ್ಲ ಸೇರಿ ಒಂದು 20 ಇದ್ದಾವೆ. ಹಾಲು ಒಂದು 8ರಿಂದ 9 ಕೊಡ್ತಾ ಇದೆ. ಎಲ್ಲ ಹಸುಗಳೆಲ್ಲ ಹೇಗಿದೆ ಸರ್? ಹಸುಗಳೆಲ್ಲ ಚೆನ್ನಾಗಿದ್ದಾವೆ. ನಾವು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರಿ, ಅದು ಇಷ್ಟೊಂದು ರಿಸಲ್ಟ್ ಯಾವುದಲ್ಲೂ ನೋಡಿರಲಿಲ್ಲ. ಅದರಿಂದ ಎಲ್ಲ ಬಳಸ್ಬೋದು ರೈತರೆಲ್ಲ. ಚೆನ್ನಾಗಿದೆ ಪೌಡ್ರು, ಹಾಕಿ ಬಳಸಿ ರಿಸಲ್ಟ್ ನೀವು ನೋಡ್ಬೋದು. ಒಂದೊಂದು ಹಸು ಸರ್ ಎಷ್ಟೆಷ್ಟು ಲೀಟ್ರ್ ಹಾಲು ಕೊಡುತ್ತೆ ನಿಮಗೆ? ಸರ್ ನಮ್ಮ ಪ್ರೆಸೆಂಟು ಸ್ಟಾರ್ಟಿಂಗಲ್ಲಿ ಒಂದು 10ರಿಂದ 14 ಲೀಟ್ರ್ ಕರಿಯೋವು ಇದ್ದಾವೆ. ಈಗ ಅವು ಕೆಲವು ಪ್ರೆಗ್ನೆನ್ಸಿ ಇದ್ದಾವೆ. ಕಮ್ಮಿ ಆಗ್ತಾ ಒಂದು 3 ತಿಂಗಳು ಚೆನ್ನಾಗಿ ಕರಿತವೆ, ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾವೆ. ಪಾಲಕ್ ತಗೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತವೆ. 7 ತಿಂಗಳಾದ್ಮೇಲೆ ಹಾಲು ನಿಲ್ಲಿಸ್ತೀರಿ. ಮತ್ತೆ ರೊಟೇಷನ್ ಕರು ಆಗದ್ಮೇಲೆ ರೊಟೇಷನ್. ಕೈ ತಿಂಡಿ ಏನು ಕೊಡ್ತೀರಾ ಮುಖ್ಯವಾಗಿ? ಕೈ ತಿಂಡಿ ಡೈರಿ ಫೀಲ್ಡ್ ಕೊಡ್ತೀರಿ, ಹಿಂಡಿ ಕೊಡ್ತೀರಿ, ಇವು ಹಣ್ಣು ಪೌಡ್ರ್ ಇದು ಪೌಡ್ರ್ ಕೊಡ್ತಾ ಇದ್ದೀರಿ. ಈಗ ಪರವಾಗಿಲ್ಲ, ಹಾಲು ಪೌಡ್ರ್ ಕೊಟ್ಟಾಗಿಂದ ಸ್ವಲ್ಪ ಚೆನ್ನಾಗಿ ಹಾಲು ಬರ್ತಾ ಇದೆ. ನಾವು ಊರಲ್ಲಿ ಒಂದು 5-6 ಜನ ಕೊಡಿಸಿದ್ದೀರಿ ರೈತರು. ಅವರು ನೋಡಿ ನಾವು ಈ ಥರ ಬಳಸ್ತಾ ಇದ್ದೀರಿ, ನೀವು ಬಳಸ್ರಿ ಅಂತೇಳಿ ಒಂದು 7-8 ಹಬ್ಬದ ತನಕ ಅವ್ರಿಗೆ ಕೊಡಿಸಿದ್ದೀರಿ, ಒಬ್ಬೊಬ್ರಿಗೆ ಒಂದೊಂದು ಅಂತೇಳಿ. ಅವ್ರದ್ದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳವ್ರೆ. ಹೇಗೆ ತಿಳ್ಕೊಂಡ್ರಿ ಪ್ರಾಡಕ್ಟ್ ಬಗ್ಗೆ? ನಾವು ಯೂಟ್ಯೂಬಲ್ಲಿ ನೋಡಿದ್ರಿ, ಅಣ್ಣೋರ್ದು ಸುಮಾರು ವಿಡಿಯೋ ನೋಡಿದ್ರಿ. ಮಿಷಿನ್ಗಳದ್ದು ಅದು ಇದೆಲ್ಲ ಹಾಕೋರು, ಹಸುಗಳ ಬಗ್ಗೆ ಯಾವ ಥರ ಮೇಂಟೈನ್ ಮಾಡೋದು ಎಲ್ಲ ಹಾಕೋರು. ಆಮೇಲೆ ಒಂದು ದಿವಸ ನೋಡೋದನ್ನು ಫೋನ್ ನಂಬರ್ ಎಲ್ಲ ಹಾಕಿದ್ರು. ಫೋನ್ ಮಾಡಿ ಅವಾಗ ಕನೆಕ್ಟ್ ಮಾಡೋದನ್ನು ಆನ್ಲೈನಲ್ಲಿ ಕಳಿಸಿದ್ರು 3 ದಿವಸಕ್ಕೆ. ಆಮೇಲೆ ಒಂದು ಡಬ್ಬ ಯೂಸ್ ಮಾಡಿದ್ಮೇಲೆ ಮತ್ತೆ ಒಂದು 5 ಡಬ್ಬ ತರಿಸ್ಕೊಂಡ್ರಿ. ಫ್ರೆಂಡ್ಗಳಿಗೆಲ್ಲ ಕೊಟ್ಟು ಮತ್ತೆ 10 ಡಬ್ಬ ತರಿಸ್ಕೊಂಡಿದ್ದೀವಿ. ಈಗ ಅದರಲ್ಲಿ ಒಂದು 5 ಕೊಟ್ಟಿದ್ದೀನಿ, ಇನ್ನೂ ಒಂದು 5 ಇದೆ ಈಗ ಮನೆಯಲ್ಲೇ ಇದೆ. ನಿಮ್ಮ ಹಸುಗಳಿದೆ ಸರ್ ಫ್ಯಾಟ್ ಅಲ್ಲಿ SNF ಅಲ್ಲಿ ಕೆಚ್ಚಲು ಸಮಸ್ಯೆ ಏನಾರು ಇತ್ತಾ? ಕೆಚ್ಚಲು ಬಾವು ಸಮಸ್ಯೆ ಏನಿರಲಿಲ್ಲ, ಫ್ಯಾಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. 3, 2, 8 ಬರೋದು ಒಂದೊಂದ್ಸಲ, 3, 2 ಬರೋದು. ಈಗ 3, 5, 4 ತನಕ ಹೋಗಿದೆ ರಿಸಲ್ಟು. ಪರವಾಗಿಲ್ಲ. ಬೆಳಗ್ಗೆ ಹೊತ್ತು ಒಂದು 3, 5 ಬರುತ್ತೆ, ಸಾಯಂಕಾಲ 4 ತನಕ ಬರುತ್ತೆ ಫ್ಯಾಟು. ಆಗ್ದಾಗಿಂದ ಪರವಾಗಿಲ್ಲ, ರಿಸಲ್ಟ್ ಏನು ತೊಂದರೆ ಏನಿಲ್ಲ. ತರಿಸ್ಕೊಂಡು ಸರ್ ಎಷ್ಟು ಹಸುಗಳ ಮೇಲೆ ನೀವು ಹಾಕಿದ್ರಿ? ಎಲ್ಲ ನಮ್ಮ ಮನೇಲಿ ಎಲ್ಲ ಹಸುಗಳಿಗೂ ಕೊಟ್ಟಿದ್ದೀನಿ. ಪ್ರೆಗ್ನೆನ್ಸಿ ಇರೋಕ್ಕೂ ಕೊಟ್ಟಿದ್ದೀನಿ, ಹಾಲು ಕರಿಯೋಕ್ಕೂ ಕೊಡ್ತಾ ಇದ್ದೀನಿ, 3 ತಿಂಗಳ ಮೇಲ್ಪಟ್ಟ ಕರುಗಳಿಗೂ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಚೆನ್ನಾಗಿರೋದ್ರಿಂದ ಬಳಸೋದ್ರಲ್ಲಿ ಏನು ತಪ್ಪಿಲ್ಲ. ಕೊಡೋದು ಒಂದೊಂದು ಸ್ಪೂನ್ ಕೊಡ್ತಿದ್ರಿ ಬೂಸ್ದಲ್ಲಿ, ಒಂದು ಫೀಲ್ಡಲ್ಲಿ 1 ಸ್ಪೂನು ಮಿಕ್ಸ್ ಮಾಡಿ ಕೊಡೋದು. ಈಗ ಬೆಳಗ್ಗೆ ಒಂದು 6 ಗಂಟೆ ಕೊಟ್ಟರೆ ಸಂಜೆ ಒಂದು 4 ಗಂಟೆಲಿ ಕೊಡ್ತೀವಿ, 3:30-4 ಗಂಟೆ. ತರಿಸ್ಕೊಂಡು ಎಷ್ಟು ದಿನಗಳಾಗಿದೆ ಸರ್? ನಾವು ಆಯಿತು ಒಂದು 20 ಡೇಸ್ ಆಯಿತು. 20 ಡೇಸ್ 15 ಡೇಸ್ ಆಗಿದೆ. ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿದೆ. ಈಗ ಫ್ಯಾಟ್ SNF ಎಲ್ಲ ಜಾಸ್ತಿ ಆಗಿದೆ, ಪರವಾಗಿಲ್ಲ. ಮತ್ತೆ ಹಾಲು ಇನ್ಕ್ರೀಸ್ ಎಷ್ಟಾಗಿದೆ ಸರ್? ಹಾಲು ಇನ್ಕ್ರೀಸು ನನ್ನ ಪ್ರಕಾರ ಒಂದು ಟೈಮಿಗೆ ಎಲ್ಲ ಹಸುಗಳಿಂದ ಸೇರಿ ಒಂದು 15 ಲೀಟ್ರ್ ತನಕ ಇನ್ಕ್ರೀಸ್ ಆಗಿದೆ. 15 ಲೀಟ್ರ್ ಎಲ್ಲ ಹಸುಗಳು ಸೇರಿ, ಒಂದು 9 ಹಸುಗಳು ಸೇರಿ ಒಂದು 15 ಲೀಟ್ರ್ ತನಕ ರೈಸ್ ಆಗಿದೆ. ಫಸ್ಟು ಒಂದು 60ರಿಂದ 70 ಲೀಟ್ರ್ ಬರ್ತಾಯಿತ್ತು, ಈಗ ಒಂದು 100 ಲೀಟ್ರ್ ಬಂದಿದೆ. ಹಾಲು ಹೆಚ್ಚಿಗೆ ಆಗಿದೆ. ಹಾಲು ಹೆಚ್ಚಿಗೆ ಆಗ್ತದೆ. ಮತ್ತೆ ಈಗ ನಿಮ್ಮ ಹಸುಗಳಿಗೆ ಈಗ ಗರ್ಭ ನಿಲ್ಲದೆ ಇರುವಂಥ ಹಸುಗಳು ಆ ಥರ ಸಮಸ್ಯೆ ಏನಾರು ಸಮಸ್ಯೆ ಒಂದು 3 ಇದ್ದಾವೆ, ಈಗ ಕೊಡ್ತಾ ಇದ್ದೀರಿ. ನೋಡ ನೀವು ಈಗೆಲ್ಲ 7 ಬರ್ತಾ ಇದ್ದಾವೆ ಚೆನ್ನಾಗಿ. 7 ಇನ್ಸುಲೇಷನ್ ಮಾಡಿಸಿದ್ಮೇಲೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ಅವು ಗರ್ಭ ಡೆವಲಪ್ ಆಗಲಿ, ಆಮೇಲೆ ಕೊಡ್ಸೋಣ ಅಂತೇಳಿ ಹಾಗೆ ಬೇರೆಯವ್ರಿಗೆಲ್ಲ ಹೇಳಿ ಕೊಟ್ಟಿದ್ದೀರಿ. ಕೆಚ್ಚಲು ಬಾಯಿ ಸಮಸ್ಯೆನೂ ಕಮ್ಮಿ ಆಗುತ್ತೆ ಅಂತೇಳಿ. ಈಗ ತಕ್ಷಣಕ್ಕೆ ನಮ್ದೇನಿಲ್ಲ, ಕೆಚ್ಚಲು ಬಾಯಿ ಸಮಸ್ಯೆ ಏನಿಲ್ಲ. ಅದೇ ನಮ್ಗೆ ಇದ್ದಿದ್ದು ಫ್ಯಾಟ್ ಇದೊಂದು, ಹಾಲು ಕಮ್ಮಿ ಬರೋದು. ಈಗ ಎರಡೂ ನಮಗೆ ರಿಸಲ್ಟ್ ಸಿಕ್ಕಿದೆ. ಮ್ಯಾನೇಜರ್ ನಿಮ್ಗೆ ಏನಾದ್ರು ಪರಿಚಯನ ಸಂಬಂಧ? ಇಲ್ಲ ಸರ್, ಏನಿಲ್ಲ, ಆ ಥರ ಏನಿಲ್ಲ. ಯೂಟ್ಯೂಬಲ್ಲಿ ನೋಡಿದೆ ಅವ್ರದ್ದು, ಸುಮಾರು ವಿಡಿಯೋ ನೋಡಿದ್ದೆ. ಮತ್ತು ಇದು ಪೌಡ್ರು ಲಾಂಚ್ ಮಾಡಿದ್ದೀನಿ ಅಂತ ಅವರೇ ಹೇಳಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು. ಆನ್ಲೈನಲ್ಲಿ ನಂಬರ್ ಹಾಕಿದ್ರಲ್ಲ, ನಂಬರ್ ಫೋನ್ ಮಾಡಾದ್ಮೇಲೆ ಅವರು ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿಲ್ಲ. ಇವ್ರು ಯಾರೋ ವರ್ಕರ್ಸ್ ಫೋನ್ ಮಾಡಿ ರಿಸೀವ್ ಮಾಡಿದ್ಮೇಲೆ ಸರ್ 2,000 ಅಮೌಂಟ್ ಹಾಕಿ ನಿಮ್ಗೆ ಆನ್ಲೈನ್ ಮನೆಗೆ 3 ದಿವಸಕ್ಕೆ ಬರುತ್ತೆ ಅಂದರು. ನಾವು ಏನು ಡೌಟ್ ಪಡಲಿಲ್ಲ, ಯಾಕಂದ್ರಪ್ಪ ಇವ್ರದ್ದು ಸುಮಾರು ವಿಡಿಯೋ ನೋಡಿದ್ನಲ್ಲ, ಅದರಿಂದ 2,000 ರೂಪಾಯಿ ಮಾಡಿದೆ. 3 ದಿವಸಕ್ಕೆ ನಮ್ಗೆ ಬಂತು ಪೌಡ್ರು. ಬಂದಾಗಿಂದ ನಾವು ಯೂಸ್ ಮಾಡ್ತಾಯಿದ್ವಿ. ಈ ಪ್ರಾಡಕ್ಟ್ ನೀವು ತರಿಸ್ಕೊಂಡಿದ್ದೀರಿ, ಯೂಸ್ ಮಾಡ್ತಾ ಇದ್ದೀರಾ, ಏನಾರ ಡೌಟ್ ಇದ್ರೆ ಇದ್ರ ಓನರ್ ಇಲ್ಲೇ ಇದ್ದಾರೆ, ನೀವೇ ಕೇಳ್ಬೋದು ಸರ್. ಈಗ ಡೌಟ್ ಇದ್ದಿದ್ರೆ ಇಷ್ಟು ಬಾಕ್ಸ್ ತರ್ಸ್ಕೊಂತ ಇರಲಿಲ್ಲ ನಾವು. 1 ಬಾಕ್ಸ್ ತರ್ಸ್ಕೊಂಡೆ, ಅವ್ರು ರಿಸಲ್ಟ್ ಬರಲಿಲ್ಲ ಅಂದರೆ ಬೇಡ ಬಿಡು ಅಂತ ನಾವು ಸೈಲೆಂಟ್ ಆಗ್ಬಿಡ್ತಾ ಇದ್ವಿ.
ಈ ಟೋಟ್ಲು ನಮ್ಮ 15 ಬಾಕ್ಸನ್ನ ತರಿಸ್ಕೊಂಡಿದ್ದೀನಿ ಟೋಟ್ಲು. ಬೇರೆ ರೈತರಿಗೂ ಕೊಟ್ಟಿದ್ದೀನಿ. ಫಸ್ಟ್ 2 ಕೊಟ್ಟೆ, ಒಬ್ಬೊಬ್ರಿಗೆ ಒಂದೊಂದು. ಅವ್ರದ್ದು ರಿಸಲ್ಟ್ ಬಂದಮೇಲೆ ಬೇರೆಯವ್ರಿಗೆಲ್ಲ ಕೊಡಿಸಿದ್ದೀನಿ. ಸರ್ ಇವತ್ತವರೆಗೂ ನಾನು ಪ್ರಾಡಕ್ಟ್ ಕೊಡೋವರೆಗೂ ನಾನು ನೋಡಿರಲಿಲ್ಲ ಇವ್ರನ್ನ, ಅಣ್ಣವ್ರು ನನಗೆ ಪರಿಚಯನೂ ಇರಲಿಲ್ಲ. ಪ್ರಾಡಕ್ಟ್ ಕೊಟ್ಟ ಮೇಲೆ ನನಗೆ ಗೊತ್ತಾಗಿದ್ದು ಬಿಟ್ಟರೆ ಇವತ್ತವರೆಗೂ ನನ್ನ ಫ್ರೆಂಡ್ ಆಗಿಲ್ಲ, ರಿಲೇಟಿವ್ ಏನೂ ಇಲ್ಲ ಸರ್. ನಮಗೆ ಯಾವುದೇ ಥರ ಏನು ರಿಲೇಷನ್ ಏನೂ ಇಲ್ಲ. ಮತ್ತು ಯಾಕೆ ಇವ್ರ ಹತ್ರನೇ ಕರ್ಕೊಬಂದು? ಸರ್ ಇವ್ರ ಹತ್ರ ಅಂದರೆ ಈಗ ಏನಾಗ್ತದೆ ಅಂದರೆ ನಾವು ಎಲ್ಲಿ ಸ್ಟಾರ್ಟಿಂಗ್ ಎಲ್ಲಿಂದ ಕೊಟ್ಟಿರ್ತೀವಿ ಅಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಎಲ್ಲರ ಹತ್ರನೂ ಸ್ಟಾರ್ಟಿಂಗ್. ಯಾಕಂದರೆ ಇವತ್ತು ಕೊಟ್ಬಿಟ್ಟು ಇವತ್ತು ಬೆಳಗ್ಗೆ ಕೊಟ್ಬಿಟ್ಟು ನಾಳೆ ಸಾಯಂಕಾಲ ಕರ್ಕೊಂಡು ಹೋದ್ರೆ ಯಾವುದೂ ರಿಸಲ್ಟ್ ಇರಲ್ಲ. ಸುಮ್ಮನೆ ಅವ್ರ ಹತ್ರ ಏನು ಮಾತಾಡ್ತೀರಾ, ಸುಮ್ಮನೆ ಫೇಕ್ ನ್ಯೂಸ್ ಕೊಡಬೇಕಾಗ್ತದೆ. ಸೊ ಬೇಕಾದ್ರೆ ನಿಮಗೆ ಅವ್ರು ಫೋನ್ಪೇ ಮಾಡಿರೋ ಸ್ಕ್ರೀನ್ಶಾಟ್ ಸಮೇತ ಕೊಡಿಸ್ತೀನಿ ನಿಮಗೆ. ಯಾವತ್ತು ತಗೊಂಡ್ರು, ಯಾವತ್ತು ಪರ್ಚೇಸ್ ಮಾಡಿದ್ರು, ಎಷ್ಟು ಡಬ್ಬ ಪರ್ಚೇಸ್ ಮಾಡಿದ್ರು, ಏನು ಕೊಟ್ರಿ ಅಂತ ಎಲ್ಲನೂ ಡೀಟೇಲ್ಸ್ ಇದೆ. ಇನ್ನೊಂದು ಪ್ರಾಬ್ಲಮ್ ಇದ್ದಿದ್ರೆ, ಕೆಮಿಕಲ್ ಬಳಸಿ ಪ್ರಾಬ್ಲಮ್ ಇದ್ದಿದ್ರೇ ವಿತಿನ್ 1 ವೀಕಲ್ಲೇ 2 ವೀಕ್ಸಲ್ಲೇ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗ್ಬಿಡ್ತದೆ. ಏನಾಗುತ್ತೆ ಗೊತ್ತಾ ಸರ್, ಈಗ ಒಂದೇನಾದ್ರು ಹಾರ್ಮೋನಲ್ ಇಂಜೆಕ್ಷನ್ ಆಗಿರ್ಬೋದು, ಸ್ಟೆರಾಯ್ಡ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಬಳಸಿದಾಗ ಏನಾಗ್ತದೆ, ಒನ್ ಟೈಮ್ ಫಸ್ಟು 1 ವೀಕು ಫುಲ್ ಐಯಲ್ಲಿ ಹೋಗ್ತದೆ, ನೆಕ್ಸ್ಟು ಅದು ವೀಕ್ ಆಗ್ತದೆ, ಹಸುಗಳು ವೀಕ್ ಆಗ್ತವೆ, ಮತ್ತು ಹಸುಗಳು ಲೂಸ್ ಮೋಷನ್ ಆಗೋದು, ಹಸುಗಳು ಸೈಜ್ ಕಮ್ಮಿ ಆಗೋದು ಎಲ್ಲನೂ ಬರ್ತದೆ. ಸೊ ನೀವು ಯಾರನ್ನಾದರೂ ಕೇಳ್ಕೊಳ್ಳಿ, ಪ್ರಾಡಕ್ಟ್ ಬಳಸ್ತಾ ಇರೋರನ್ನ, ಒಬ್ಬರದ್ದು ಹಸು ವೀಕ್ ಆಗಿರೋದಾಗಲಿ, ಇಲ್ಲಾಂದರೆ ಹಾಲು ಕಮ್ಮಿ ಆಗಿರೋದಾಗಲಿ, ಮತ್ತೊಂದು ಸಮಸ್ಯೆಗಳು ಯಾವ ಸಮಸ್ಯೆನೂ ಬರ್ತವೆ. ಯಾಕೆ ಗೊತ್ತಾ, ನಾನು ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ 100% ಆರ್ಗ್ಯಾನಿಕ್, 0% ಹಾರ್ಮ್ಫುಲ್ ಕೆಮಿಕಲ್. ಈಗ ಒಂದು ಪ್ರಾಡಕ್ಟ್ಗೆ ಏನೇನು ಗೌರ್ಮೆಂಟ್ ಅಪ್ರೂವಲ್ಸ್, ಅಥಾರಿಟಿ ಕಡೆಯಿಂದ ಏನೇನು ಅಪ್ರೂವಲ್ಸ್ ತಗೊಬೇಕು ಎಲ್ಲ ತಗೊಂಡಿದ್ದೀವಿ. ಮತ್ತು ಇನ್ನು ಅದು ಬಿಟ್ಟು ಬೇರೆ ಇನ್ನೇನು ತಗೊಳಕ್ಕಾಗುತ್ತೆ? ಈಗ ಏನಿದ್ರು ಪ್ರೂವ್ ಮಾಡ್ತೀನಿ ಅನ್ನೋರು ಯಾವುದೇ ಡಾಕ್ಟ್ರ್ ಕೊಟ್ಟು ಬೇಕಾದ್ರೆ ಚೆಕ್ ಮಾಡಿಸ್ಕೋಬೋದಾ? ಇವತ್ತು ಹೇಳ್ತಾ ಇದ್ದೀನಿ, ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಯಾರಾದರೂ 1% ಕೆಮಿಕಲ್ ಇದೆ ಅಂತ ಪ್ರೂವ್ ಮಾಡಿದ್ರೆ ನಾನು ಅವ್ರಿಗೆ ಬೇರೆ ಥರ ರಿವಾರ್ಡೇ ಕೊಡ್ತೀನಿ ಸರ್. ಈಗ ಆ ಪ್ರಾಡಕ್ಟಲ್ಲಿ ಏನು ಪ್ರಪೋರ್ಷನ್ ಹಾಕಿದ್ದೀವಿ, ಏನೇನು ಮೆಟೀರಿಯಲ್ ಹಾಕಿದ್ದೀವಿ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಆ ಡಾಕ್ಟ್ರಿಗೆ ತಗೊಂಡೋಗಿ ತೋರಿಸ್ಲಿ. ಇಲ್ಲ ಆ ಡಾಕ್ಟ್ರು ನಾನು ಮಾಡಿಸಿರೋ ಲ್ಯಾಬ್ ಟೆಸ್ಟೆಡ್ ಮೇಲೆ ಡೌಟ್ ಇದ್ದರೆ ಬೇಕಾದ್ರೆ ಅವರು ಒಂದು ಯಾವ್ದಾದ್ರು ಸಪ್ರೇಟಾಗಿ ಲ್ಯಾಬ್ ಟೆಸ್ಟೆಡ್ ಎಲ್ಲಾದರೂ ಅವ್ರಿಗೆ ಗೊತ್ತಿರೋ ಕಡೆ ಎಲ್ಲಾದರೂ ಮಾಡಿಸ್ಕೊಂಬರಲಿ, ರಿಪೋರ್ಟ್ ಎತ್ಕೊಂಬರಲಿ, ನಂದು ರಿಪೋರ್ಟ್ ಎತ್ಕೊಂಬರ್ತೀನಿ. ಏನಾದರೂ ಅದೊಂದು ಸ್ವಲ್ಪ ಏನಾದರೂ ಮಿಸ್ಯೂಸ್ ಆಗಿದ್ದರೆ ಅವ್ರು ಏನು ಹೇಳ್ತಾರೆ ನಾನು ಅದಕ್ಕೆ ನಾನು ರೆಡಿ ಇರ್ತೀನಿ ಸರ್. ನಾನು ದನ ಕಟ್ಟಿರೋನಾಗಿ ನಾವು ಬೇರೆಯವ್ರ ದನಕ್ಕೆ ವಿಷಯ ಇಡೋ ಕೆಲಸ ಯಾವತ್ತೂ ಯಾರೂ ಮಾಡಲ್ಲ. ಯಾಕಂದರೆ ನಾನು 2 ವರ್ಷಕ್ಕೆ ಮುಂಚೆನೇ ನಿಮ್ಮ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಯಾವುದೋ ಒಂದು ಪ್ರಾಡಕ್ಟ್ ಒಂದು ಅಸೋಸಿಯೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ರಾಡಕ್ಟ್ ತರಬೇಕು ಅಂದ್ಕೊಂಡಿದ್ದೀನಿ, ಫೀಡ್ ತರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಸೊ ನಾವು ಲೇಟಾಗಿ ಬಂದರೂ ಕೂಡ ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು, ರೈತರಿಗೆ ಹೆಲ್ಪ್ಫುಲ್ ಆಗಬೇಕು, ಆ ಥರ ಪ್ರಾಡಕ್ಟೇ ತೊಗೊಂಬಂದಿರೋದು. ಇವತ್ತು ಬಂದಿದ್ದೀನಿ, ಆಗಿದೆ ಸರ್. ಇದರಿಂದ ಏನು ಲಾಸ್ ಏನಿಲ್ಲ ರೈತರಿಗೆ. ಹಾಲು 1.5 ಲೀಟ್ರ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಬರುತ್ತೆ, ಎಸ್ಎನ್ಎಫ್ ಬರುತ್ತೆ. ಬಳಸೋದ್ರಿಂದ ಏನು ತೊಂದರೆ ಏನಿಲ್ಲ. ನಾವು ಬಳಸ್ತಾ ಇದ್ದೀವಿ. ನಿಮ್ಮದು ಡೀಟೇಲ್ಸ್ ಕೊಡ್ಬೋದಾ? ನಾವು ಕೊಡಿ, ಪರವಾಗಿಲ್ಲ, ಬಂದು ನೋಡ್ಕೊಂಡು ಹೋಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಬೇಕಾದ್ರೆ ಹಾಕಿ ತೋರಿಸು ಕೊಡ್ತೀರಿ ಯಾವ ಥರ ಅಂತ. ಅಣ್ಣವ್ರು ಹೆಂಗೆ ಹೇಳಿದ್ರು 1 ಸ್ಪೂನ್ ಅಂತೇಳಿ, ಆ ಥರ ಹಾಕಿ ತೋರಿಸಿ ಬೇಕಾದ್ರೆ ನಿಮಗೆ ಮಾಹಿತಿ ಕೊಡಿ.